ಬಳ್ಳಾರಿ ಪಾಲಿಟಿಕ್ಸ್ಗೆ ಪೊಲೀಸ್ ಅಧಿಕಾರಿ ಈಗ ಟಾರ್ಗೆಟ್ ಆದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ರೆಡ್ಡಿ ವರ್ಸಸ್ ರೆಡ್ಡಿ ರಾಜಕೀಯ ಜೋರಾಗಿದೆ. ಇದರಿಂದ ಯಾರಿಗೆ ತೊಂದರೆ ಆಯ್ತಪ್ಪ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ? ರೆಡ್ಡಿ ವರ್ಸಸ್ ರೆಡ್ಡಿ ರಾಜಕೀಯ, ಆದ್ರೆ ಎಸ್ಪಿ ತಲೆದಂಡ. ಬುಲೆಟ್ ಪಾಲಿಟಿಕ್ಸ್ಗೆ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ ಮಾಡಿದ್ದಾರೆ. ಗಲಭೆ ಪ್ರಕರಣ ಎಸ್ಪಿ ತಲೆಗೆ ಕಟ್ಟಿ ಸರ್ಕಾರ ಬಹಳ ಸೈಲೆಂಟ್ ಆಗಿದೆ. ಬೆಳಿಗ್ಗೆ ಅಧಿಕಾರ ಸ್ವೀಕಾರ ಮಾಡಿದ್ರು, ಸಂಜೆ ಗಲಾಟೆ ಆಗಿದೆ, ಅದಾದ ನಂತರ ಸಸ್ಪೆಂಡ್ ಆಗಿದೆ. ಬಳ್ಳಾರಿ ಬಲಿ ರಾಜಕೀಯಕ್ಕೆ ಅಧಿಕಾರಿಯ ಅಮಾನತನ್ನ ಮಾಡಲಾಗಿದೆ. ಬಳ್ಳಾರಿ ಗಲಾಟೆ ನಡೆದ ದಿನ ಅಸಲಿಗೆ ಆಗಿದ್ದೇನು ಹಾಗಾದ್ರೆ? ಅಶ್ವಬೇಗ ನ್ಯೂಸ್ ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಳ್ಳಾರಿ ಪಾಲಿಟಿಕ್ಸ್ಗೆ ಪೊಲೀಸ್ ಅಧಿಕಾರಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರ? ರೆಡ್ಡಿ ವರ್ಸಸ್ ರೆಡ್ಡಿ. ಆದ್ರೆ ಇಲ್ಲಿ ಯಾರಿಗ್ ನಷ್ಟ ಆಯ್ತು, ಯಾರಿಗ್ ತೊಂದರೆ ಆಯ್ತು ಅಂತ ಅಂದ್ರೆ ಪೊಲೀಸ್ ತಲೆದಂಡ ಆಗಿದೆ. ಎಸ್ಪಿ ಅವರನ್ನ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಈಗ ಬಹಳ ಸೈಲೆಂಟ್ ಆಗಿದ್ದಾರೆ ಸರ್ಕಾರ. ಇಲ್ಲ, ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನ ಜರುಗಿಸಿದ್ದೀವಿ, ಹಾಗಾಗಿ ಎಸ್ಪಿ ಪವನ್ ಅವರ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಆಗಿದೆ, ಅವ್ರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಬೆಳಿಗ್ಗೆ ಅಧಿಕಾರವನ್ನ ಸ್ವೀಕಾರ ಮಾಡ್ಕೊಂಡಿದ್ರು. ಏನಿ ಒಂದು ಇದು ಘಟನೆ ಆಯ್ತು ಅಥವಾ ಸಂಘರ್ಷ ಆಯ್ತು, ಆ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ತಾನೇ ಒಂದು ಅಧಿಕಾರವನ್ನ ಸ್ವೀಕಾರ ಮಾಡ್ಕೊಂಡಿದ್ರು ಎಸ್ಪಿ ಆಗಿರುವಂತಹ ಪವನ್ ನೆಜ್ಜೂರ್ ಅವರು. ಸಂಜೆ ಗಲಾಟೆ ಆಗಿದೆ. ಈಗ ಯಾವುದೇ ಒಂದು ಹೊಸ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸ್ ಅವರಾಗಿರ್ಬೋದು ಅಥವಾ ಯಾರು ನಾವೇ ಆಗಿರಬಹುದು, ಯಾವ್ದಾದ್ರು ಒಂದು ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಮೊದಲು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಾದ ನಂತರ ಏನಾದ್ರೂ ಒಂದು ಕಠಿಣ ಕ್ರಮಗಳಾಗಿರಬಹುದು ಅಥವಾ ಅಧಿಕಾರವನ್ನು ವಹಿಸಿಕೊಂಡು ಸ್ವಲ್ಪ ದಿನ ಬೇಕಾಗುತ್ತೆ ಅವ್ರಿಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ. ಅಂಥದ್ರಲ್ಲಿ ಗಲಾಟೆ ಆಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಡಿಸೆಂಬರ್ 31ರಂದು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ. ಸರ್ಕಾರ ಆದೇಶ ಬರ್ತಾ ಇದ್ದಂತೆ ತಡರಾತ್ರಿಯೇ ಪ್ರಯಾಣ. ಬಳ್ಳಾರಿ ಕಡೆಗೆ ಪ್ರಯಾಣ ಬೆಳೆಸಿದ್ದ ಎಸ್ಪಿ ಪವನ್ ನೆಜ್ಜೂರು. ಬೆಂಗಳೂರಿನಿಂದ ಬಳ್ಳಾರಿಗೆ 6 ರಿಂದ 7 ಗಂಟೆಗಳ ಕಾಲ ಜರ್ನಿ ಇರುತ್ತೆ. ಜನವರಿ 2ರಂದು ಅಧಿಕಾರ ಸ್ವೀಕರಿಸಿದ್ದ ಎಸ್ಪಿ ಪವನ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಪವನ್ ನೆಜ್ಜೂರು. ಜರ್ನಿ ಹಿನ್ನೆಲೆ ಮಧ್ಯಾಹ್ನದ ನಂತರ ರೆಸ್ಟ್ಗೆ ಹೋಗಿದ್ರು. ಜನವರಿ 2ರಂದು ರಾತ್ರಿ ಗಲಾಟೆ ಆಗ್ತಾ ಇದ್ದಂತೆ ಫುಲ್ ಅಲರ್ಟ್. ಘಟನೆ ಆರಂಭ ಸ್ಥಳೀಯ ಪೊಲೀಸರಿಂದ ಕಂಟ್ರೋಲ್ ಮಾಡಲಾಗಿದೆ. ಫೈರಿಂಗ್ ಬಳಿಕ ಎಸ್ಪಿಗೆ ಅಧಿಕಾರಿಗಳಿಂದ ತಡವಾಗಿ ಮಾಹಿತಿ ಹೋಗಿದೆ. ತಡವಾಗಿ ಮಾಹಿತಿ ಹಿನ್ನೆಲೆ ಸ್ಥಳಕ್ಕೆ ಪವನ್ ಅವರು ಹೋಗಿದ್ದಾರೆ. ಸ್ಥಳಕ್ಕೆ ತೆರಳಿ ಗುಂಪು ಚದುರಿಸಿದ ಎಸ್ಪಿ ಮತ್ತು ಪೊಲೀಸರು. ಇಷ್ಟರಲ್ಲೇ ಫೈರಿಂಗಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ರು. ಈಗ ನೋಡಿ, ಈಗ ಪವನ್ ನೆಜ್ಜೂರು ಅವರು ಈಗ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಬೇಕು. ಯಾಕೆಂತಂದ್ರೆ ತಡರಾತ್ರಿಯೇ ಈಗ ಪ್ರಯಾಣವನ್ನು ಬೆಳೆಸಿದ್ರು. ಯಾಕಂದ್ರೆ ಸರ್ಕಾರ ಆರ್ಡರ್ ಮಾಡಿದ್ರು, ನೀವು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ರೆ ನೀವು ಅಲ್ಲಿಗೆ ಹೋಗಿ ಅಧಿಕಾರವನ್ನು ವಹಿಸ್ಕೊಳ್ಳಿ ಅಂತ ಆರ್ಡರ್ ಮಾಡಿದ್ರಿಂದ ತಡರಾತ್ರಿಯೇ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗ್ಬೇಕಂತಂದ್ರೆ ಸುಮಾರು 6 ರಿಂದ 7 ಗಂಟೆಗಳ ಕಾಲ ಜರ್ನಿ ಇರುತ್ತೆ. ಜನವರಿ 2ನೇ ತಾರೀಕಂದು ಅಧಿಕಾರವನ್ನು ಎಸ್ಪಿ ಪವನ್ ಅವರು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅಂದ್ರೆ ಈಗ ಹೊಸದಾಗಿ ಈಗ ಏನಾದರೂ ಆ ಜಾಗಕ್ಕೆ ಹೋದಾಗ ಅಥವಾ ಅಲ್ಲಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಇವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ, ಜೊತೆಗೆ ಅವರ ಬಗ್ಗೆ ಇಂಟ್ರೊಡಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಕೂಡ ಪಾಲನೆ ಮಾಡಬೇಕು ಅಂತ ಸೂಚನೆ ಕೂಡ ಕೊಡ್ತಾರೆ. ಹಾಗಾಗಿ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ರೆಸ್ಟ್ಗೆ ಹೋಗಿದ್ರು. ರೆಸ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಗಲಾಟೆ ಘರ್ಷಣೆಗಳಾಗಿದ್ದಾವೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಇಲ್ಲಿ ಆಗ್ತಾ ಇರೋದು ರೆಡ್ಡಿ ವರ್ಸಸ್ ರೆಡ್ಡಿ ಆ ರೀತಿ ಆಗ್ಬಿಟ್ಟಿದೆ ಬಳ್ಳಾರಿಯಲ್ಲಿ. ಇಲ್ಲಿ ಸರ್ಕಾರ ಕೇವಲ ಅಧಿಕಾರಿಯ ತಲೆದಂಡವನ್ನ ಮಾಡಿದೆ. ಈಗ ಅಧಿಕಾರಿ ಏನು ಮಾಡ್ತಾರೆ? ಅಧಿಕಾರಿಯ ತಲೆದಂಡ ಮಾಡಿ ಬಹಳ ಸೈಲೆಂಟ್ ಆಗಿದೆ. ಅಧಿಕಾರಿಯ ತಲೆದಂಡ ಆದ್ರೆ ಈ ಒಂದು ಪ್ರಕರಣಕ್ಕೆ ಹಾಗಾದ್ರೆ ಮುಕ್ತಿ ಸಿಕ್ಬಿಡ್ತಾ? ಅಂದ್ರೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ಕಾಳಗ ಏನೋ ಒಂದು ಪ್ರಾರಂಭ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಕೇವಲ ಒಂದು ರಾಜಕೀಯ ಜೊತೆಗೆ ಇಲ್ಲ ಅಲ್ಲಿ ಬಳ್ಳಾರಿಯ ಒಂದು ಕುಟುಂಬದ ರಾಜಕಾರಣ ಜೊತೆಗೆ ಹಳೆ ವೈಷಮ್ಯಗಳು ಸಹ ಇದೊಂದು ಕಾರಣ ಆಗಿರೋದು ಅಂತ ಗೊತ್ತಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನೋ ಕರ್ತವ್ಯ ಲೋಪ ಅಂತ ಹೇಳ್ಬಿಟ್ಟು ಎಸ್ಪಿ ಅವ್ರನ್ನ ಕೇವಲ ಒಂದು ದಿನಕ್ಕೆ ಮಾತ್ರ ಅವರು ಚಾರ್ಜ್ ತಗೊಂಡ ನಂತರ ಅಮಾನತನ ಮಾಡಿರುವಂತದ್ದು. ಆದ್ರೆ ಏನೋ 31ನೇ ತಾರೀಕು ಏನೋ ಸರ್ಕಾರದ ಒಂದು ಆದೇಶ ಆಯ್ತು. ಸುಮಾರು 40ಕ್ಕೂ ಹೆಚ್ಚು IPS ಅಧಿಕಾರಿಗಳ ಮುಂಬಡ್ತಿ ಆಯ್ತು. ಮತ್ತು ಅದರ ಜೊತೆಗೆ ಹಲವು ಜಿಲ್ಲೆಗಳಿಗೆ ಎಸ್ಪಿಗಳ ವರ್ಗಾವಣೆ ಸಹ ಆಯ್ತು. ಆ ಸಂದರ್ಭದಲ್ಲಿ ಆದೇಶ ಬಂದಂತ ಸಂದರ್ಭದಲ್ಲಿ ಪವನ್ ನೆಜ್ಜೂರು ಅವರು ಬೆಂಗಳೂರಿನ ನಿವಾಸದಲ್ಲಿ ಇರ್ತಾರೆ. ವ್ಯವಸ್ಥೆಯಿಂದ ಅವರು ಬಳ್ಳಾರಿಗೆ ಅವ್ರಿಗಾಗಿ ಜಿಲ್ಲೆಗೆ ವರ್ಗಾವಣೆ ಆಗಿದೆ ಅಂತ ಏನೋ ಒಂದು ಆರ್ಡರ್ ಕಾಪಿಯನ್ನ ಬರುತ್ತೆ. ಅದಾದ ನಂತರ ಅವರು ಆದೇಶದ ಪ್ರತಿಯನ್ನು ನೋಡಿ ತಮ್ಮ ನಂತರ ಏನು ಬಳ್ಳಾರಿ ಜಿಲ್ಲೆಗೆ ಪ್ರಯಾಣವನ್ನ ಮಾಡ್ತಾರೆ. ಸುಮಾರು 6 ರಿಂದ 7 ಗಂಟೆಗಳ ಪ್ರಯಾಣ ಆಗುತ್ತೆ ಇಲ್ಲಿ ಬೆಂಗಳೂರಿನಿಂದ
ಏನು ಬಳ್ಳಾರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹಾಗಾಗಿ ಅವರು ಬೆಳಗ್ಗೆ ಹೋಗಿಲ್ಲ, ತಡರಾತ್ರಿನೇ ಬೆಂಗಳೂರನ್ನ ಬಿಟ್ಟು ಮಧ್ಯರಾತ್ರಿ ಬಳ್ಳಾರಿಯನ್ನ ತಲುಪ್ತಾರೆ. ಅನಂತರ ಬೆಳಗ್ಗಿನ ಜಾವ ಏನು ಅಡಿಷನಲ್ SP ಇರ್ತಾರೆ, ಅಡಿಷನಲ್ SP ಇಂದ ಅವರು ಚಾರ್ಜ್ ಅನ್ನ ತಗೊಂಡ್ರೆ, ಚಾರ್ಜ್ ತಗೊಂಡು ನಂತರ ಅವರು ಅಧಿಕಾರಿಗಳ ಒಂದು ಕಾಲ್ ಅನ್ನ ಮಾಡ್ತಾರೆ. ರೊಟೀನ್ ಆಗಿ ಆ ಕಾಲ್ ಅನ್ನ ಮಾಡಿ ಅಧಿಕಾರಿಗಳ ಸಭೆ ನಡೆಸಿ ಒಂದು ಪರಿಚಯವನ್ನ ಮಾಡ್ಕೊಂಡ ನಂತರ ಅವರು ಎಂದಿನಂತೆ ಅವರು ತಮ್ಮ ಕಾರ್ಯಕ್ಕೆ ಮುಂದಾಗ್ತಾರೆ. ಅನಂತರ ಸ್ವಲ್ಪ ಯಾಕಂದ್ರೆ ತಡರಾತ್ರಿ ರೆಸ್ಟ್ ಅವರು ಬಳ್ಳಾರಿಯಿಂದ ಅಂದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪ್ರಯಾಣವನ್ನ ಮಾಡಿರ್ತಾರೆ, ಹಾಗಾಗಿ ರೆಸ್ಟ್ಗೆ ಹೋಗಿರ್ತಾರೆ. ಅವ್ರ ಸಂದರ್ಭದಲ್ಲಿ ಇಷ್ಟೆಲ್ಲ ಘಟನೆಗಳು ಆಗಿರುತ್ತೆ. ಅನಂತರ ಕೊನೆಯ ಭಾಗ ಏನು ಗಲಾಟೆಗಳಾದಂತ ಸಂದರ್ಭದಲ್ಲಿ ಯಾಕಂದ್ರೆ ಈ ರೀತಿ ಮೀಟಿಂಗ್ ಇದೆ, ಮತ್ತೆ ಈ ರೀತಿ ಪುತ್ಥಳಿ ಅನಾವರಣ ಇದೆ, ಹಾಗಾಗಿ ಸ್ಥಳೀಯ ಪೊಲೀಸರನ್ನು ಸಹ ನಿಯೋಜನೆ ಮಾಡಿರ್ತಾರೆ. ಯಾಕಂದ್ರೆ ಈ ರೀತಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳಾದಂತ ಸಂದರ್ಭದಲ್ಲಿ ಏನು DYSPಗಳು ಇರ್ಬೋದು ಮತ್ತೆ ACP ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲೇ ಮೊತ್ತವನ್ನ ಹೋಗಿರ್ತಾರೆ. ಅದೇ ರೀತಿ ಅಲ್ಲೂ ಸಹ ಆಗಿತ್ತು. ಅನಂತರ ಘಟನೆಯ ಕೊನೆಯ ಭಾಗದಲ್ಲಿ ಇವರಿಗೆ ಮಾಹಿತಿ ಹೋಗಿರುತ್ತೆ. ಅನಂತರ ಅವರು ಸ್ಥಳಕ್ಕೆ ಹೋಗಿ ಸಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿರ್ತಾರೆ. ಆದ್ರೂ ಸಹ ಸರ್ಕಾರ ಒಂದು ರೀತಿ ಅಮಾನತು ಮಾಡಿರೋದಕ್ಕೆ ಅವರು ಇದೀಗ ಒಂದು ಬೇಸರವನ್ನ ವ್ಯಕ್ತವಾಗಿರುವಂತದ್ದು. ಅವ್ರ ತಂದೆನೂ ಸಹ ಒಂದು FB ಪೇಜ್ ಮೂಲಕ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಈಗ ಕಾನೂನು ಹೋರಾಟವನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಇದನ್ನ CIT ಪ್ರಶ್ನೆ ಮಾಡಬೇಕಾ ಅಥವಾ ಏನು ಅನ್ನೋದ್ರ ಬಗ್ಗೆ ಸ್ನೇಹಿತರು ಮತ್ತೆ IPS ಅಧಿಕಾರಿಗಳು ಸಹ ಬಳಿ ಅವರು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.